ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇದೇ ಪ್ಯಾಟರ್ನಲ್ಲಿ ಮುಂಚೆ ಕೂಡ ಒಂದು ವರ್ಕ್ ಮಾಡಿ ತೋರಿಸಿದ್ದೇನೆ ನಾನು. ಅದರಲ್ಲಿ ಮತ್ತು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದೇ ಸ್ವಲ್ಪ ಚೇಂಜ್ ಇದೆ, ಇದರಲ್ಲೂ ಸ್ವಲ್ಪ ಚೇಂಜ್ ಇದೆ. ಮತ್ತು ನೋಡೋಕ್ಕೆ ಎರಡೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಉತ್ತರ ಕೊಡ್ತೇನೆ ನಿಮಗೆ. ಫ್ರೆಂಡ್ಸ್, ಇವಾಗ ಹಾಕಿರೋಂಥ ನಾನು ಸ್ಕೇಲ್ ಯೂಸ್ ಮಾಡೋದು ನೀವು ನೋಡಿದ್ದೀರಾ. ದೊಡ್ಡ ಸ್ಕೇಲಲ್ಲಿ, ರೌಂಡ್ ಸ್ಕೇಲಲ್ಲಿ ದೊಡ್ಡ ಸರ್ಕಲ್ ಬಂದಿದೆ ನೋಡಿ, ಆ ಸೈಜಲ್ಲಿ ನಾನು ಆ ಹೂವು ಹಾಕಿರೋದು. ಮತ್ತು ಈ ಹೂವು ಮತ್ತು ರೈಟ್ ಮತ್ತು ಲೆಫ್ಟ್ ಸೈಡ್ ನಾನು ಎರಡು ಹೂವು ಹಾಕಿದ್ದೀನಲ್ವ, ಅದು ಸ್ಕೇಲಲ್ಲಿ ದೊಡ್ಡ ಸರ್ಕಲ್ ಆದಮೇಲೆ 2ನೇ ನಂಬರಲ್ಲಿ ಒಂದು ರೌಂಡ್ ಸರ್ಕಲ್ ಬರುತ್ತೆ ನೋಡಿ, ಆ ಸೈಜಲ್ಲಿ ನಾನು ಈ ಹೂವು ಹಾಕ್ತಾಯಿರೋದು. ಇನ್ನೊಂದು, ಈ ಹೂವು ಹಾಕೋದು ತುಂಬ ಈಸಿ. ನೀವು ಬಿಗ್ನರ್ಸ್ಗೆ 0 ನಂಬರಿಂದ ಹೇಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಆ ಮಾರ್ಕಲ್ಲಿ ಬಂದುಬಿಟ್ಟು ಸೆಂಟ್ರಿಂದ ಈ ಮಾರ್ಕಿಗೆ ಬಂದುಬಿಟ್ಟು ಈ ಥರ ಚುಕ್ಕೆ ಹಾಕ್ತಾ ಹೋಗಬೇಕು. ಆ ಚುಕ್ಕೆ ಅಂದರೆ 0 ನಂಬರಿಂದ 2 ನಂಬರಲ್ಲಿ ಈ ಚುಕ್ಕೆ ತಯಾರಾಗುತ್ತೆ. ಅದು ಚುಕ್ಕೆ ಥರ ಸ್ಟಿಚ್ ಆದಮೇಲೆ ಈಸಿಲಿ ನೀವು ನಾರ್ಮಲಾಗಿ ಮಷೀನನ್ನು ಬಿಟ್ಟರೆ, ಅಂದರೆ 0 ನಂಬರಲ್ಲೇ ನೀವು ಮಷೀನನ್ನು ಓಡಿಸಿದ್ರೆ ಈ ಥರ ಒಂದು ಲಾಂಗ್ ಒಂಥರ ಚುಕ್ಕೆ ಥರ ಕಾಣಿಸ್ತಾ ಇದೆ ನಿಮಗೆ. ಚುಕ್ಕೆ ಹಾಕಿಬಿಟ್ಟು ಈ ಥರ ಸ್ಟ್ರೇಟಾಗಿ ಹೋದರೆ ಅದೊಂಥರ ಫುಲ್ ಯುನೀಕಾಗಿ ಚೆನ್ನಾಗಿ ರೆಡಿ ಆಗುತ್ತೆ. ಆಮೇಲೆ ಒಂಥರ ಥ್ರೆಡ್ ವರ್ಕ್ ಥರ, ಇವಾಗ ನೀವು ನೋಡಿರ್ತೀರ ಥ್ರೆಡ್ ವರ್ಕಲ್ಲಿ ಪ್ಯಾಟ್ರನಲ್ಲಿ ಯಾವ ಥರ ಹೂವು ಇರುತ್ತೆ ನೋಡಿ, ಆ ಥರ ಹೂವು ತಯಾರಾಗುತ್ತೆ. ಅದು ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ. ಆಮೇಲೆ ಫಿನಿಶಿಂಗ್ ಆದಮೇಲೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಕಲಿಯೋರು. ಮತ್ತು ಕಲಿಯೋರಿಗೆ ತುಂಬ ಈಸಿ, ಅದು ನೀವು ಈಸಿಲಿ ಹಾಕ್ಬೋದು. ತುಂಬಾ ಏನು ಹಿಂಸೆ ಥರ ಆಗೋದು ಅಥವಾ ತೊಂದರೆ ಆಗೋದು ಏನೂ ಪ್ರಾಬ್ಲಮ್ ಆಗೋಲ್ಲ. ಈಸಿಲಿ ನೀವು ಹಾಕ್ಬೋದು, ಟ್ರೈ ಮಾಡಿ ನೋಡಿ. ಮತ್ತು ಈ ಸ್ಟಿಚ್ಚನ್ನು ನಾನು 2.5 ನಂಬರಲ್ಲಿ ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡೇ ಹಾಕ್ತಾ ಇರೋವಂಥದ್ದು. ಮತ್ತು ಫ್ರೆಂಡ್ಸ್, ನೀವು ಕೇಳಿದರೆ ಪದೇ ಪದೇ ದಾರ ಕಟ್ಟಾಗುತ್ತೆ ಅಂತ. ನೀವು ಸರಿಯಾಗಿ ನೀಡಲ್ಲಿ ಹಾಕಿಲ್ಲ ಅಂದರೆ ದಾರ ಕಟ್ಟಾಗುತ್ತೆ. ಮತ್ತೊಂದು, ನೀವು ಫುಲ್ ಮೇಲ್ಗಡೆ ದಾರ ಟೈಟಾಗಿ ಹಾಕಿದ್ದೀರಾ, ಕೆಳಗಡೆ ಲೂಸ್ ಇದೆ, ಆವಾಗಲೂ ದಾರ ಕಟ್ಟಾಗುತ್ತೆ. ಅಥವಾ ಯಾವಾಗಾದರೂ ನೀವು ನೀಡಲ್ನ ಚೇಂಜ್ ಮಾಡಿದ್ರಿ ಅಥವಾ ಕಟ್ಟಾಗಿತ್ತು, ಆ ಥರ ಇದ್ದಾಗ ಕೆಳಗಡೆ ಬಾಬಿನ್ ಥ್ರೆಡ್ ಹಾಕ್ತೀವಲ್ವ, ಅಲ್ಲಿ ಟೈಮರಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ, ಶಟಲ್ ಪ್ರಾಬ್ಲಮ್ ಬಂದಿರುತ್ತೆ. ಅದು ನಿಮ್ಗೆ ಗೊತ್ತಾಗಲ್ಲ. ತುಂಬಾ ಕಟ್ಟಾಗ್ತಾ ಇದೆ, ಸ್ಟಿಚ್ ಸರಿಯಾಗಿ ಬೀಳ್ತಾ ಇಲ್ಲ ಅಂದರೆ ಒಂದು ಸರಿ ರಿಪೇರಿ ಶಾಪಲ್ಲಿ ನೀವು ರಿಪೇರಿ ಮಾಡಿಸಿ. ಇಲ್ಲಿ ನಿಮ್ಗೆ ಮಾಡೋಕ್ಕೆ ಬರುತ್ತೆ ಅಂದರೆ ತೊಂದರೆ ಇಲ್ಲ, ಬಟ್ ಅದು ಬರಲ್ಲ ಈಸಿಲಿ. ನನಗೆ ಬರಲ್ಲ ಅದು. ಇನ್ನೂವರೆಗೂ ನಾನೇ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದು ಟೈಮಲ್ಲಿ ಹೇಗೋ ಸೆಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಒಂದು ಬ್ಲೌಸೇ ರೆಡಿ ಆಗಿ ಹೋಗುತ್ತೆ ನಂದು. ಹಾಗಾಗಿ ನಾನು ಟೈಮ್ ವೇಸ್ಟ್ ಮಾಡಲ್ಲ. ರಿಪೇರಿ ಆಯಿತಾ, ಒಂದು 250 ರೂಪೀಸ್ ಕೊಟ್ಟರೆ ಅವರೇ ಸರಿ ಮಾಡಿಕೊಡ್ತಾರೆ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಕೈಲೇ ಅಲ್ಲೇ ರಿಪೇರಿ ಮಾಡಿಸ್ಬಿಡ್ತೇನೆ. ಮತ್ತು ಇದು ಇವಾಗ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಏನು ಅಟ್ಯಾಚ್ ಮಾಡಿದ್ದೀನಲ್ವಾ, ಅದು ನಾನು 2.5 ನಂಬರಲ್ಲಿ ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡೆ ಅಟ್ಯಾಚ್ ಮಾಡಿರೋಂಥದ್ದು. ಇದು ನಾನು 1.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾ ಇರೋದು. ಮತ್ತು ಇದು ಸಿಂಪಲ್ಲಾಗಿ ನೀವು ನೀಯಿಂದಾನೇ ವರ್ಕ್ ಮಾಡಬೇಕು ಫ್ರೆಂಡ್ಸ್. ಇದು ನೀಯಿಂದ ನಿಮಗೆ ಬಂದಿಲ್ಲ ಅಂದರೆ ಇದು ಕೂಡ ನೀವು ಟೈಮರಲ್ಲೇ ಫಿಕ್ಸ್ ಮಾಡಿಕೊಂಡು ಆ ಶೇಪಲ್ಲೇ ಆ ಥರ ಸ್ಟಿಚ್ ಬೀಳಬೇಕು ಅಂದರೆ ನೀವು ಫ್ರೇಮ್ನ ಸರಿಸ್ತಾ ನಿಧಾನವಾಗಿ ಹಾಕಬೇಕು. ಆವಾಗಲೂ ಇದು ಟೈಮರಲ್ಲಿ ನೀವು ಹಾಕ್ಬೋದು, ಈಸಿಲಿ ನೀವು ಹಾಕ್ಬೋದು. ಮತ್ತು ನಾನು ಮಾರ್ಕ್ ಮಾಡಿರೋದು ನಿಮಗೆ ಕಾಣಿಸ್ತಾ ಇದೆ. ನಾನು ನಿಮಗೆ ರಿಫಿಲ್ ತೋರಿಸಿದ್ದೀನಿ ಮುಂಚೆ ಕೂಡ, ಒಂದು ಬ್ಲೂ ಕಲರ್ ಐರನ್ ಮಾಡಿದ್ರೆ ಹೋಗುತ್ತೆ ಅಂತ. ಅದೇ ರಿಫಿಲಿಂದ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿರೋದು. ಮುಂಚೆ ಆ ಶೇಪಲ್ಲಿ ಒಂದು ನಾನು ಯಾವ ಥರ ಶೇಪ್ ಹಾಕಿದ್ದೀನಲ್ವ, ಆ ಶೇಪಲ್ಲಿ ಒಂದು ಪೇಪರಲ್ಲೇ ನಾನು ಕಾರ್ಬನ್ ಇಟ್ಬಿಟ್ಟು ವರ್ಕ್ ಮಾಡಿಕೊಂಡೆ. ಆಮೇಲೆ ಅದು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ರಿಫಿಲಿಂದನೇ ನಾನು ಇದು ಮಾರ್ಕ್ ಮಾಡ್ಕೊಂಡಿರೋದು. ವರ್ಕ್ ಆದಮೇಲೆ ಐರನ್ ಮಾಡಿದರೆ ಅದು ಈಸಿಲಿ ಹೋಗುತ್ತೆ, ತೊಂದರೆ ಏನಿಲ್ಲ, ಅದೇನು ಕಾಣಿಸಲ್ಲ. ಮತ್ತು ಈ ಥರ ಇವಾಗ ನಾನು ಏನು ಬಳ್ಳಿ ಥರ ಹಾಕ್ತಾಯಿದ್ದೀನಲ್ವ, ಸ್ಮಾಲ್ ಪೆಟಲ್ಸ್, ಇದು ಒಂದು 1/4 ಇಂಚ್ ಅಷ್ಟು ಇಲ್ಲ. ಇದು ನೀವು ನೀಯಿಂದನೇ ವರ್ಕ್ ಮಾಡಬೇಕು. ಅಂದರೆ ಮಷಿನ್ ಓಡ್ತಾ ಇರುತ್ತೆ, ನೀಗೆ ಸರಿಸಿದರೆ ಈ ಥರ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವುದೇ ಪ್ಯಾಟರ್ನ್ ತಯಾರಿಸಿ ಒಂಥರ ಯುನೀಕಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು. ನಾನು ಈ ಬ್ಲೌಸು ಅಂದರೆ ಇದ್ರದ್ದು ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನಾನು ಹೇಳಿದ್ದೆ ನಿಮಗೆ 1900 ರೂಪೀಸ್ ತೊಗೊಂಡಿದ್ದೀನಿ ಈ ಬ್ಲೌಸ್ಗೆ ಅಂತ. ಅದರದ್ದೇ ಸ್ಲೀವ್ಸ್ ಡಿಸೈನ್ ಇದು. ಇದರಲ್ಲಿ ಪಿಸ್ತಾ ಗ್ರೀನ್ ಕಲರ್ ಮೇಲೆ ಒಂದು ಪಿಂಕ್ ಕಲರ್ ಅಷ್ಟೇ ಇರೋದು. ಅದಕ್ಕೆ ನಾನು ಡಲ್ ಗೋಲ್ಡಲ್ಲಿ ಝರೀನ ತೊಗೊಂಡಿದ್ದೇನೆ. ಮತ್ತು ಬೇರೆ ಬೇರೆ ಕಲರ್ಸ್ ಇದೆ, 1ರಿಂದ 4 ಕಲರ್ಸ್ ಒಂದೊಂದು ಸ್ಯಾರಿಲಿ ಬರುತ್ತೆ. ಆವಾಗ ಇದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕಲರ್ ಆಗಿರುತ್ತಲ್ವ, ಆವಾಗ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದರಲ್ಲಿ ಪಿಸ್ತಾ ಗ್ರೀನ್ ಹಾಕಿದರೆ ಕಾಣಿಸಲ್ಲ, ಅಂದರೆ ಕಾಣಿಸುತ್ತೆ, ಬಟ್ ನಾನು ಝರಿನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಝರಿಯಿಂದನೇ ಔಟ್ಲೈನ್ ಕೊಡ್ತಾಯಿದ್ದೀನಿ ಇದಕ್ಕೆ. ನೀವು ಔಟ್ಲೈನ್ ಕೊಟ್ಟಿಲ್ಲ ಅಂದರೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ರೆಡಿ ಮಧ್ಯದಲ್ಲಿ ಈ ಥರ ಫಿಲ್ ಆದಮೇಲೆ 0 ನಂಬರಿಂದ ನೀವು ಆ ರೌಂಡ್ ಸರ್ಕಲ್ ಏನು ಹಾಕಿರ್ತೀರಲ್ವ ಸೆಂಟ್ರಲ್ಲಿ, ಅದಕ್ಕೆ ಔಟ್ಲೈನ್ ಕೊಟ್ಟರೆ ಫಿನಿಶ್ ಆಯಿತು. ನಿಮ್ಮ ಫ್ಲವರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಗ್ನರ್ಸ್ಗಂತೂ ತುಂಬ ಈಸಿ ಈ ಫ್ಲವರ್, ಆರಾಮಾಗಿ ಹಾಕ್ಬೋದು, ಏನು ತೊಂದರೆ ಇಲ್ಲ.
ಮತ್ತು ಫ್ರೆಂಡ್ಸ್, ನೀವು ಕಲಿಯೋರು ಡೈಲಿ ಪ್ರಾಕ್ಟೀಸ್ ಮಾಡಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ, ಡೈಲಿ ಪ್ರಾಕ್ಟೀಸ್ ಮಾಡಿ. ಮತ್ತು ಮಷಿನ್ಗೆ ಆಯಿಲ್ ಹಾಕ್ತಾಯಿರಿ. ನಿಮ್ಮ ಮಷಿನ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಅಷ್ಟು ಚೆನ್ನಾಗಿ ನಿಮ್ಮ ವರ್ಕ್ ಬರುತ್ತೆ. ಆಮೇಲೆ ನೀವು ಕಲಿಯೋಕ್ಕೂ ತೊಂದರೆ ಆಗಲ್ಲ ನಿಮಗೆ. ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಾ ಇರೋ ಮಷಿನ್ ಬಂದುಬಿಟ್ಟು ರ್ಯಾಲ್ಸನ್ 130. ಮತ್ತು ಝರಿ ತೊಗೊಂಡಿರೋದು ಕಿರಣ್ ಝರಿನ ತೊಗೊಂಡಿದ್ದೇನೆ. ಸಿಲ್ಕ್ ಥ್ರೆಡ್ ಬಂದುಬಿಟ್ಟು ರಾಜ್ ಥ್ರೆಡನ್ನು ತೊಗೊಂಡಿದ್ದೇನೆ. ನೀಡಲ್ ನಂಬರ್ 14 ನಂಬರ್ ನೀಡಲ್ನ ತೊಗೊಂಡಿದ್ದೇನೆ. ನಾನು ವರ್ಕ್ ಮಾಡ್ತಾ ಇರೋಂಥ ಫ್ರೇಮ್ ಹಾಕ್ತಾ ಇರೋಂಥ ನಂಬರ್ ಏನಂದರೆ 14 ನಂಬರ್ ಫ್ರೇಮ್ನ ನಾನು ತೊಗೊಂಡಿದ್ದೇನೆ ಇಲ್ಲಿ ವರ್ಕ್ ಮಾಡಲಿಕ್ಕೆ. ಮತ್ತು ಅದೇ ಕಲರ್ ಗೋಲ್ಡ್ ಝರಿಯಿಂದ ಈ ಥರ ಲೀಫ್ ಹಾಕೋದು ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ. ಈಸಿಲಿ ಇದು ಒಂದು ರೌಂಡ್ ನೀವು ನೀಯಿಂದಾನೇ ಈ ಥರ ಶೇಪ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ರೂ ಓಕೆ, ಮಾರ್ಕ್ ಇಲ್ದೂ ಓಕೆ. ಬಟ್ ನೀವು ಕಲಿಯೋರು ಪ್ರತಿಯೊಂದಕ್ಕೂ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಬರೋವರೆಗೂ. ಸ್ವಲ್ಪ ಬಂದಾದಮೇಲೆ ಮಾಡಿಕೊಂಡು ಹಾಕೋ ಅಷ್ಟು ಅವಶ್ಯಕತೆ ಏನಿರಲ್ಲ. ಈಸಿಲಿ ನೀವು ವರ್ಕ್ ಮಾಡಬಹುದು. ಮತ್ತು ದಾರ ಹಾಕೋದು ಪ್ರತಿಯೊಂದು ನಾನು ವೀಡಿಯೋ ಮುಂಚೆ ಮಾಡಿದ್ದೇನೆ. ಮತ್ತು ನಿಮಗೋಸ್ಕರನೇ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ 4 ರಿಂದ 5 ಡಿಸೈನ್ ಇದೆ. ಈಸಿಲಿ ನೀವು ಟೈಮರ್ ಮಾಡಿಕೊಂಡು ಅಂದರೆ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಈಸಿಲಿ ನೀವು ಹಾಕ್ಬೋದು. ಒಂದು 300-350 ಒಳಗಡೆ ಅಮೌಂಟನ್ನು ತಗೋಬಹುದು. ಆದರೆ ಏನು, ಸ್ವಲ್ಪ ನೋಡಿಕೊಂಡು ವರ್ಕ್ ಮಾಡಬೇಕು. ಟೈಮರಲ್ಲೂ ಸ್ವಲ್ಪ ಜನಕ್ಕೆ ಬೇಗ ಸ್ಟ್ರೇಟ್ ಮಾರ್ಕ್ ಹಾಕೋದೇ ಆಯಿತು, ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಅಟ್ಯಾಚ್ ಮಾಡೋದೇ ಆಯಿತು, ಸ್ವಲ್ಪ ನಿಧಾನವಾಗಿ ಬರುತ್ತೆ. ಬಟ್ ಟ್ರೈ ಮಾಡ್ತಾಯಿರಿ ನೀವು. ಟೈಮರಲ್ಲಿ ಸ್ವಲ್ಪ ಜನಕ್ಕೆ ಬರಲ್ಲ, ಅಂದರೆ ಫಿಕ್ಸ್ ಮಾಡಿಕೊಂಡ್ರು ನೀಟಾಗಿ ಸ್ಟ್ರೇಟಾಗಿ ಬರಲ್ಲ. ಸ್ವಲ್ಪ 1 ರಿಂದ 2 ದಿನ ಅದು ನೀವು ಸ್ಟ್ರೇಟಾಗಿ ಬರಬೇಕು ಅಂತ ಟ್ರೈ ಮಾಡಿದರೆ ಈಸಿಲಿ ಅದು ನೀವು ಹಾಕ್ಬೋದು. ಮತ್ತು ಅದೇ ನಾನು ವರ್ಕ್ ಮಾಡಿದ್ನಲ್ವ, ಅದರಲ್ಲಿ ಪಿಸ್ತಾ ಗ್ರೀನ್ ಹಾಕಿದ್ದೆ ನೋಡಿ. ಇವಾಗ ಇಲ್ಲಿ ನಾನು ಪಿಸ್ತಾ ಗ್ರೀನಲ್ಲೇ ಲೀಫ್ನ ಹಾಕ್ತಾಯಿದ್ದೇನೆ. ಅದಕ್ಕೆ ನಾನು ಔಟ್ಲೈನ್ ಪಿಂಕ್ ಕಲರಲ್ಲಿ ಔಟ್ಲೈನ್ ಕೊಟ್ಬಿಟ್ಟು ಮಧ್ಯದಲ್ಲಿ ನಾನು ಪಿಂಕ್ ಕಲರಿಂದನೇ ಫುಲ್ ಮಾಡ್ತೀನಿ ಅದು ಲೀಫ್ನ. ಆವಾಗ ತುಂಬ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಥರ ವರ್ಕ್ ಮಾಡಿಬಿಟ್ಟು ಈಸಿಲಿ 1900 2200ವರೆಗೂ ತೊಗೋಬಹುದು. ಟ್ಯಾಗ್ ವರ್ಕ್ ಮಾಡಿ ಮತ್ತು ಸ್ವಲ್ಪ ಫ್ರಂಟು ಬ್ಯಾಕಲ್ಲಿ ನಾವು ವರ್ಕ್ ಮಾಡಿರ್ತೀವಲ್ವ, ಆ ಬಟ್ಟೆಯಲ್ಲಿ ಸ್ವಲ್ಪ ಬ್ಯಾಕಲ್ಲಿ ಚುಕ್ಕೆ ಇಟ್ಟು ತೊಗೋಬೋದು. ಈಸಿಲಿ 2000ವರೆಗೂ ತೊಗೋಬಹುದು ನೀವು. ನಾನು ತೊಗೊಂಡಿರೋದು 1900 ರೂಪೀಸ್ ತೊಗೊಂಡಿದ್ದೇನೆ ಈ ಬ್ಲೌಸ್ಗೆ. ನೀವು ಪ್ರಾಕ್ಟೀಸ್ ಮಾಡೋರು, ಕಲಿಯೋರು, ಸ್ವಲ್ಪ ಇಲ್ಲಿವರೆಗೂ ಕಲ್ತಿರೋರು ಒಂದು 300-350 ಇಷ್ಟರಲ್ಲೇ ನೀವು ವರ್ಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಈಸಿಲಿ ಕಸ್ಟಮರು ಬರ್ತಾರೆ. ಆಮೇಲೆ ವರ್ಕು ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಒಂಥರ ಸಮಾಧಾನ ಅನಿಸುತ್ತೆ, ಇಲ್ಲಿವರೆಗೂ ಕಲ್ತಿದ್ದೀನಿ ನಾನು ಅಂತ. ಬಟ್ ಕಲಿಯೋದನ್ನು ಮಾತ್ರ ಸ್ಟಾಪ್ ಮಾಡಬೇಡಿ. ಟ್ರೈ ಮಾಡ್ತಾಯಿರಿ. ಬರಲ್ಲ ಅಂತ ಬಿಡೋಕ್ಕೆ ಹೋಗಬೇಡಿ. ಒಂದಲ್ಲ ಒಂದು ದಿನ ಖಂಡಿತವಾಗೂ ಬರುತ್ತೆ ನಿಮಗೆ. ಈಸಿಲಿ ವರ್ಕ್ ಹಾಕಕ್ಕೆ ಬರುತ್ತೆ. ನನಗಿಂತ ಚೆನ್ನಾಗಿ ಹಾಕ್ಬೋದು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದರೆ. ಇದು ಅಷ್ಟೇ, ನೀಯಿಂದಾನೇ ನಾನು ವರ್ಕ್ ಮಾಡ್ತಾ ಇರೋದು. ಅಂದರೆ ನೀ ಸರಿಸಿದ್ರೆ ಸ್ವಲ್ಪ ಅಗಲ ಸ್ಟಿಚ್ ಬೀಳುತ್ತಲ್ವ, ಆವಾಗ ಈಸಿಲಿ ವರ್ಕ್ ಹಾಕ್ಬೋದು. ತುಂಬ ಒಂದು 2 ಗೇರಿಗಿಂತ ಕಡಿಮೆ ಇದೆ ಇದು ಸೈಜಲ್ಲಿ ನಾನು ಹಾಕ್ತಾ ಇರೋದು. 1/4 ಇಂಚಷ್ಟು ಉದ್ದ ಇಲ್ಲ, ಸುಮ್ಮನೆ ಒಂಥರ ಲೈಟಾಗಿ ಬರಬೇಕು ಆ ಥರ ಹಾಕ್ತಾ ಇರೋದು ಇದು. ನಾನು ವೀಡಿಯೋ ಮಾಡಿದಾಗ ನಿಮಗೆ ತೋರಿಸುವಾಗ ಸ್ವಲ್ಪ ಸೈಜಲ್ಲಿ ದೊಡ್ಡದು ಥರ ಕಾಣಿಸುತ್ತೆ. ಆದರೂ ನಾನು ಜಾಸ್ತಿ ಝೂಮ್ ಮಾಡ್ತಾ ಇಲ್ಲ. ಈ ನಡುವೆ ಗೊತ್ತಾಗಲಿ ಸೈಜ್ ಯಾವ ಸೈಜಲ್ಲಿ ಇದೆ ಅಂದ್ಬಿಟ್ಟು ಜಾಸ್ತಿ ಝೂಮ್ ಮಾಡ್ತಾಯಿಲ್ಲ. ಲೈಟಾಗೆ ಸ್ವಲ್ಪ ಝೂಮ್ ಮಾಡ್ತಾ ಇದ್ದೇನೆ. ನಾನು ಹಾಕೋದು ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಹೊರತು, ಇವಾಗ ನಾನು ತುಂಬಾ ಝೂಮ್ ಮಾಡಿದರೆ ಏನಾಗುತ್ತೆ, ಒಂಥರ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆಮೇಲೆ ನಿಮಗೆ ಕಲಿಯಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಲೈಟಾಗಿ ಝೂಮ್ ಮಾಡಿದ್ದೇನೆ ನಾನು. ಮತ್ತು ಈ ಸ್ಲೀವ್ಸ್ ಬಂದುಬಿಟ್ಟು ಫ್ರೆಂಡ್ಸ್ 11 ಇಂಚ್ ಉದ್ದ, ಅಂದರೆ 11.5 ಬೇಕು ನನಗೆ. 11 ಇಂಚಲ್ಲಿ ನಾನು ಫಿನಿಶಿಂಗ್ ಕೊಟ್ಕೊಂಡಿದ್ದೇನೆ. ಇದಕ್ಕೆ ಫುಲ್ಲು ಕೈಯಲ್ಲಿ ಬರಬೇಕು, ಅಂದರೆ ತೋಳಲ್ಲಿ ಫುಲ್ ಡಿಸೈನ್ ಬರಬೇಕು. ಹಾಗಾಗಿ ನಾನು ಈ ಥರ ಪ್ಯಾಟರ್ನನ್ನು ಸ್ವಲ್ಪ ಸೈಜಲ್ಲಿ 7 ಇಂಚ್ ಅಷ್ಟು ಉದ್ದ ಮಾಡಿಕೊಂಡು ಈ ಪ್ಯಾಟರ್ನ ತಯಾರಿಸಿರೋದು. ಮತ್ತು ನಿಮ್ಗೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಕಲ್ತಿರೋರಿಗೆ ಸ್ವಲ್ಪ ಒಂದು 300-350 ರೇಂಜಲ್ಲಿ ವರ್ಕ್ ಹಾಕ್ತಾ ಇರೋರಿಗೆ ದಿನಕ್ಕೆ ಒಂದೇ ಬ್ಲೌಸ್ ರೆಡಿ ಮಾಡಲಿಕ್ಕೆ ಆಗಬಹುದು. ಅಂದರೆ ನಿಮಗೆ ಇವಾಗ ಇನ್ನೂ ಕೈ ಕೂತಿರಲ್ಲ, ಬೇಗ ಹಾಕಲಿಕ್ಕೆ ಆಗಲ್ಲ. ಸ್ವಲ್ಪ ಕಲ್ತಾದ್ಮೇಲೆ ನೀವು 300 ರೂಪೀಸ್ ಅಥವಾ 350 ರೂಪೀಸ್ ಡಿಸೈನನ್ನು ಒಂದು ದಿನಕ್ಕೆ 4 ಬ್ಲೌಸ್ ಹಾಕ್ಬೋದು. ಆರಾಮಾಗಿ 4 ಬ್ಲೌಸ್ ಹಾಕ್ಬೋದು 350-300 ರೇಂಜಲ್ಲಿ. ಅದೇ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ನಿಮಗೆ ಕಲ್ತಾದ್ಮೇಲೆ ಒಂದು ಡಿಸೈನ್ ಹಾಕಲಿಕ್ಕೆ 300 ರೂಪೀಸ್ ದುಡಿಯಲಿಕ್ಕೆ ಒಂದು ದಿನ ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಅದೇ ನೀವು ಕಲಿತಾ ಹಾಕ್ತಾ ಹೋದರೆ ಆರಾಮಾಗಿ ಒಂದು ದಿನಕ್ಕೆ ನೀವು 3 ಅಥವಾ 4 ಬ್ಲೌಸ್ ಹಾಕ್ಬೋದು 300-350 ರೇಂಜಲ್ಲಿ.
ನನಗೆ ಸ್ಟಾರ್ಟಿಂಗಲ್ಲಿ ಏನು ಅನಿಸ್ತಿತ್ತು, ಇದೇನಪ್ಪ ಬೆಳಗ್ಗೆಯಿಂದ ಇಲ್ಲಿವರೆಗೆ ಆಯಿತು, ನಂದು 300 ರುಪೀಸ್ ದುಡಿಬೇಕಾ, ಇಷ್ಟು ಟೈಮ್ ಹಿಡಿಯುತ್ತೆ, ಹಾಗೆ ಹೀಗೆ ಅಂತ ತುಂಬ ಟೆನ್ಷನ್ ತೊಗೊತಿದ್ದೆ. ಆರಾಮಾಗಿ ಒಂದು ದಿನಕ್ಕೆ 4 ಬ್ಲೌಸ್ ಹೊಲಿಬೋದು, ಈ ಥರ ಮೈಂಡಲ್ಲಿ ಬರ್ತಿತ್ತು. ಯಾವಾಗ ನಾನು ಒಂದೇ ಡಿಸೈನ್ ಬೆಳಗ್ಗೆಯಿಂದ ಸಾಯಂಕಾಲ ಹಾಕುವಾಗ. ಬಟ್ ಅದೇ ರೂಢಿ ಮಾಡ್ತಾ ಹೋದೆ, ಆರಾಮಾಗಿ ಒಂದು ದಿನಕ್ಕೆ 4 ಬ್ಲೌಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಅನ್ನಿಸ್ತು, ಬಿಡಪ್ಪ ಏನು ತೊಂದರೆ ಇಲ್ಲ, ಸ್ಟಿಚಿಂಗ್ದು ಏನಿಲ್ಲ ಪ್ರಾಬ್ಲಮ್, ಆರಾಮಾಗಿ ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡಿ ಕೊಡಬಹುದು ಅಂತ. ತುಂಬ ಜನ ಟೈಲರ್ಸು ವರ್ಕ್ ಮಾಡಿಸ್ತಾರಲ್ವ, ಅವ್ರಿಗೆ ಈಸಿ ಆಯಿತು ನನಗೆ ಕೊಡಲಿಕ್ಕೆ. ದಿನಕ್ಕೆ 4 ಬ್ಲೌಸ್ ಅಂದರೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕ್ಕೊಳ್ಳಿ, 300 ಅಂದ್ರೂ ಆರಾಮಾಗಿ ನಾವು ದುಡಿಬೋದು. ಈ ಥರ ಮೈಂಡಲ್ಲಿ ಬಂದುಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಆವಾಗ ಸ್ವಲ್ಪದಿಂದ ಇಲ್ಲಿವರೆಗೂ ನಾನು ಗ್ರ್ಯಾಂಡ್ ಆಗಿರೋಂಥ ಡಿಸೈನ್ ಹಾಕ್ತಾಯಿದ್ದೇನೆ. ಬಟ್ ಆರಾಮಾಗಿ ಇದರಲ್ಲಿ ದುಡ್ಡು ಗಳಿಸ್ಬೋದು, ಅಂದರೆ ದುಡಿಬೋದು, ಈಸಿಲಿ ಅಮೌಂಟ್ ಮಾಡ್ಬೋದು ಈ ವರ್ಕಲ್ಲಿ, ಈ ಥ್ರೆಡ್ ಎಂಬ್ರಾಯ್ಡ್ರಿಯಲ್ಲಿ. ನೋಡಿ, ಇವಾಗ ಹಾಕ್ತಾ ಇರೋಂಥ ಸ್ಟಿಚ್ ಬಂದುಬಿಟ್ಟು ರೈಸ್ ಸ್ಟಿಚ್ ಅಂತಾರೆ ಇದಕ್ಕೆ. ಇದು ಕೂಡ ನೀವು ನೀಯಿಂದನೇ ವರ್ಕ್ ಮಾಡಬೇಕು. ನೀಯಿಂದ ವರ್ಕ್ ಮಾಡಿದರೆ ಅಗಲವಾಗಿ ಸ್ಟಿಚ್ ಬೀಳುತ್ತೆ. ಅದೆಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಮುಂದೆ ಹೋಗಬೇಕು, ಅದೇ ಥರ ಸ್ಟಿಚ್ ಹಾಕ್ತಾ ಹೋಗಬೇಕು. ಇದು ಕೂಡ ನೀಯಿಂದನೇ ವರ್ಕ್ ಮಾಡಬೇಕು ಫ್ರೆಂಡ್ಸ್. ಇದು ಕೂಡ ಫಿಕ್ಸ್ ಮಾಡಿಕೊಂಡು ಮಾಡಲಿಕ್ಕೆ ಬರಲ್ಲ. ಸ್ವಲ್ಪ ಇಲ್ಲಿವರೆಗೆ ಕಲ್ತಿದ್ದೀರಾ ಅಂದರೆ ಟ್ರೈ ಮಾಡಿ ನೋಡಿ, ಬರುತ್ತೆ ಆರಾಮಾಗಿ ನೀಯಿಂದ ವರ್ಕ್ ಮಾಡಲಿಕ್ಕೆ ನಿಮಗೆ. ಮತ್ತು ಇವಾಗ ನಾನು ಇದೇನು ಔಟ್ಲೈನ್ ಕೊಡ್ತಾ ಇದ್ದೀನಿ, ಬಾರ್ಡ್ರ್ ಸ್ಲೀವ್ಸಲ್ಲಿ ಬಾರ್ಡ್ರ್ ಬರುತ್ತಲ್ವ, ಆ ಥರ ಒಂದು 2.5 ನಂಬರಲ್ಲಿ ನೀವು ಟೈಮರನ್ನು ಫಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಹಾಗೆ ಮಾರ್ಕ್ ಮೇಲೆ ಹಾಕ್ಕೊಂಡು ಥಿಕ್ಕಾಗಿ ಇದು ಫಿನಿಶಿಂಗ್ ಬರುತ್ತೆ. ಇಲ್ಲಿ ನಾನು ಪೈಪಿಂಗ್ ಏನು ಕೊಡಲ್ಲ, ಸುಮ್ಮನೆ ಲೈನಿಂಗ್ ಬಟ್ಟೆ ಏನಿರುತ್ತಲ್ವ ಅದಕ್ಕೆ ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೇನೆ. ನೀವು 2.5 ಅಥವಾ 3 ನಂಬರಲ್ಲಿ ನೀವು ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಹಾಕ್ಬೋದು. ಬಟ್ ನಾನು ಹಾಕೋದು 2.5 ನಂಬರಲ್ಲೇ ನಾನು ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಹಾಕ್ತೇನೆ. ಪಕ್ಕದಲ್ಲಿ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಬರುತ್ತೆ. ಒಂಥರ ತುಂಬಾ ಅಗಲ ಆದ್ರೂ ಚೆನ್ನಾಗಿ ಕಾಣಿಸಲ್ಲ, ಲೈಟಾಗಿರಬೇಕು. ಮತ್ತು ಇದು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಬಂದುಬಿಟ್ಟು ನಾನು 2.5 ನಂಬರಲ್ಲೇ ಟೈಮರಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತು ಫ್ರೆಂಡ್ಸ್, ಇವಾಗ ಬಾಲ್ ಚೈನ್ ಏನಿದೆಯಲ್ವ ಅದು ಕೂಡ 1.5 ನಂಬರಲ್ಲಿ ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರೋದು. ಫಿನಿಶಿಂಗ್ ಬಂದಾಗ ಲಾಸ್ಟಲ್ಲಿ ಎಂಡ್ ಬಂದಿದೆಯಪ್ಪ ಅಂದಾಗ 1ರಿಂದ ಮೇಲ್ಗಡೆ ಹಿಂದೆ ಮುಂದೆ ಮಾಡಬೇಕು. ಸುಮ್ಮನೆ ಒಂದೇ ಸರಿ ನೀವು ಫಿನಿಶಿಂಗ್ ಕೊಡಬಾರ್ದು. ಮತ್ತು ಈ ಸ್ಟಿಚ್ ನಾನು ಒಳಗಡೆ ಏನು ಸ್ಟಿಚ್ ಹಾಕ್ತಾಯಿದ್ದೀನಿ ಒಂದೇ ಸರಿ ಫಿಲ್ ಮಾಡ್ತಾಯಿದ್ದೀನಿ. ಮತ್ತು 2 ನಂಬರಲ್ಲಿ ಟೈಮರಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಥಿಕ್ಕಾಗಿ ಬರಲಿ, ಲೂಸ್ ಬಿಡ್ತಾ ಹೋಗಬೇಡಿ. ಫ್ರೇಮನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿದರೆ ಈಸಿಲಿ ನೀವು ಹಾಕ್ಬೋದು. ಫ್ರೇಮ್ ಹೇಗೆ ಬೇಕು ಹಾಗೆ ಇಟ್ಕೊಂಡು, ಆಮೇಲೆ ಬಟ್ಟೆ ಜಾಸ್ತಿ ಬಿಟ್ಕೊಂಡು ವರ್ಕ್ ಮಾಡ್ತಾಯಿದ್ರೆ ನಿಮಗೆ ಬಟ್ಟೆ ಬ್ಯಾಲೆನ್ಸ್ ಮಾಡೋದು, ಫ್ರೇಮ್ ಬ್ಯಾಲೆನ್ಸ್ ಮಾಡೋದು ತುಂಬ ತೊಂದರೆ ಆಗುತ್ತೆ. ಚಿಕ್ಕ ಫ್ರೇಮ್ ತೊಗೊಂಡು ಚಿಕ್ಕ ಬಟ್ಟೆ ತೊಗೊಂಡು ನೀವು ವರ್ಕ್ ಮಾಡಿ ಕಲಿಯೋರು. ದೊಡ್ಡ ಬಟ್ಟೆ ತೊಗೊಂಡು ವರ್ಕ್ ಮಾಡಿ ಹಿಂಸೆ ಮಾಡ್ಕೋಬೇಡಿ. ಏನಕ್ಕೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಕಲಿಯುವಾಗ. ಏನು ಅಷ್ಟೊಂದು ಗೊತ್ತಿರಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೋಡಿಕೊಂಡು ವರ್ಕ್ ಮಾಡಿ ಫ್ರೆಂಡ್ಸ್. ಇದು ಕೂಡ ನೋಡಿ ಸೇಮ್ ರೈಸ್ ಸ್ಟಿಚ್ಚೇ ನಾನು ಹಾಕ್ತಾ ಇರೋದು. ಈ ಒಂದು ಸ್ಲೀವ್ಸ್ ನಾನು ವರ್ಕ್ ಮಾಡಿದ್ದೆ, ಬಿಡು ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ಮಾಡಿರಲಿಲ್ಲ. ಅದು ಒಂದು ಸ್ಲೀವ್ಸ್ ರೆಡಿ ಆದಮೇಲೆ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮಾಡೋಣ ಅಂದ್ಬಿಟ್ಟು ಈ ವರ್ಕ್ನ ನಾನು ತೋರಿಸ್ತಾ ಇರೋದು ನಿಮಗೆ, ಮಾಡಿರೋದು ವೀಡಿಯೋ. ಏನಕ್ಕೆ ಇದೇ ಪ್ಯಾಟರ್ನಲ್ಲಿ ಮುಂಚೆ ಒಂದು ವೀಡಿಯೋ ಮಾಡಿದ್ದೇನೆ, ಏನಕ್ಕೆ ಬಿಡು ಅಂತ ಬಿಟ್ಟಿದ್ದೆ. ರೆಡಿ ಆದಮೇಲೆ ಒಂದು ಸ್ಲೀವ್ಸ್ ರೆಡಿ ಮಾಡಿದೆ, ಅವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಿಡು ಇದು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ಆ ಒಂದು ಸ್ಲೀವ್ಸ್ನ ವೀಡಿಯೋ ಮಾಡಿದ್ದು ಆವಾಗ. ಮುಂಚೆ ಮಾಡಿರೋ ಡಿಸೈನ್ ಮತ್ತು ಈ ಡಿಸೈನಲ್ಲಿ ತುಂಬ ವ್ಯತ್ಯಾಸ ಇದೆ. ಬಟ್ ಶೇಪ್ ಸ್ವಲ್ಪ ಅದೇ ಥರ ಕಾಣಿಸುತ್ತೆ, ತುಂಬಾ ವ್ಯತ್ಯಾಸ ಇದೆ. ಅದರಲ್ಲಿ ನಾನು ಹೂವಾನೇ ಬೇರೆ ಥರ ಹಾಕಿದ್ದೀನಿ, ಮತ್ತು ಒಂಥರ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ. ಏನೂ ಹಾಕಿಲ್ಲ ನಾನು ಅದರಲ್ಲಿ, ಸಿಂಪಲಾಗಿ ಮಾಡಿದ್ದೇನೆ. ಇದರಲ್ಲಿ ಸ್ಟೋನು, ನೀವು ಈ ಸ್ಟೋನ್ ಹಾಕಿರೋ ಜಾಗದಲ್ಲಿ ಡೋರಿ ಕೂಡ ಆ್ಯಡ್ ಮಾಡಬಹುದು. ಇಲ್ಲ ನಿಮಗೆ ಸ್ಟೋನ್ ಇರಲಿ ಅಂದರೆ ಸ್ಟೋನು ಓಕೆ. ಸ್ಟೋನ್ ಏನು ಕೆಡಲ್ಲ ಫ್ರೆಂಡ್ಸ್, ಅದು ಕಲರ್ ಹೋಗೋದೇ ಆಯಿತು, ಏನೂ ಸಮಸ್ಯೆ ಆಗೋಲ್ಲ, ಚೆನ್ನಾಗೇ ಬರುತ್ತೆ. ಅದೇನು ಯಾರು ವಾಶ್ ಮಾಡಲ್ಲ, ವರ್ಕ್ ಮಾಡಿರೋಂಥ ಬ್ಲೌಸ್ ಯಾರೂ ವಾಶ್ ಮಾಡಲ್ಲ. ಏನಕ್ಕೆ ಜಾಸ್ತಿ ಯೂಸೇ ಮಾಡಿರಲ್ಲ, ವಾಶ್ ಮಾಡೋಷ್ಟು ಏನೂ ಇರೋದೇ ಇಲ್ಲ ಅದರಲ್ಲಿ. ಮತ್ತು ನೋಡಿ ಇವಾಗ ಈ ಥರ ಚುಕ್ಕೆ ಇಕ್ಬಿಟ್ಟು ಫಿನಿಶಿಂಗ್ ಕೊಟ್ಟರೆ ಆಯಿತು, ನಮ್ಮ ಬ್ಲೌಸ್ ತಯಾರಾದಂಗೆ. ಮತ್ತು ಯುನೀಕಾಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ಇವಾಗ ನಾನು ಫ್ರೇಮ್ ಚೇಂಜ್ ಮಾಡಿದ್ದೀನಿ, 16 ನಂಬರ್ ಫ್ರೇಮ್ ತೊಗೊಂಡಿದ್ದೀನಿ ಈ ಥರ ಡಾಟ್ ಸಿಕ್ಕೋಕ್ಕೆ. ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಹೇಳಿ, ನಾನು ಒಂದು ಕಮೆಂಟ್ ಉತ್ತರ ಕೊಡ್ತೇನೆ ನಿಮಗೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ, ಬಾಯ್, ಥ್ಯಾಂಕ್ ಯು.